ದಸರಾ ಸಮೀಪಿಸ್ತಾ ಇದ್ದಂತೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂತ ಮಹಿಷಾ ದಸರಾದ ವಿಚಾರಣೆಯಲ್ಲಿ ಪ್ರತಿ ವರ್ಷದಂತೆ ಅದೇ ವಿಚಾರದಲ್ಲಿ ಪ್ರತಿ ವರ್ಷದಂತೆ ಒಂದು ರೀತಿ ವಿವಾದ ಸೃಷ್ಟಿಯಾಗ್ತಾ ಇದೆ. ಇದೀಗ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ, ಮಾಜಿ ಸಂಸದ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ದಸರಾ ಆಗಬಾರ್ದು ಅಂತ, ಮಹಿಷನಿಗೆ ಪುಷ್ಪಾರ್ಚನೆ ಸಲ್ಲಿಸಬಾರ್ದು, ನಡೀಬಾರ್ದು ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಮಹಿಷಾ ದಸರಾ ಆಚರಿಸಿದ್ರೆ ಮತ್ತೆ ಚಾಮುಂಡಿ ಚಲೋಗೆ ಕರೆ ಕೊಡ್ತೇವೆ. ಈಗಾಗಲೇ ಪೊಲೀಸರು 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಮಹಿಷಾಸುರನಿಗೆ ಪುಷ್ಪಾರ್ಚನೆಯನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಜಿಲ್ಲಾಡಳಿತದ ಮೇಲೆ ವಿಶ್ವಾಸ ಇಟ್ಟು ಚಾಮುಂಡಿ ಬೆಟ್ಟ ಚಲೋ ಕೈಬಿಟ್ಟಿದ್ದೇವೆ. ಒಂದು ವೇಳೆ ಪುಷ್ಪಾರ್ಚನೆ ಮಾಡಿದ್ರೆ ದಸರಾ ಉದ್ಘಾಟನೆಗೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಗ್. ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು ನಾವು ಅವತ್ತು ಮಹಿಷಾ ದಸರಾವನ್ನ ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಚಲೋ ಅಂತಲೂ ಕೂಡ ನಾವು ಚಾಮುಂಡಿ ತಾಯಿಯ ಸಾವಿರಾರು ಭಕ್ತರ ಜೊತೆ ನಾವು ಬರ್ತೀವಿ, ಸಂಘರ್ಷ ಆದ್ರೂ ಪರವಾಗಿಲ್ಲ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಹಾಗಾಗಿ ಕಳೆದ ವರ್ಷ ಇದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ, ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಚಾಮುಂಡಿಯ ಭಕ್ತರು ಬಿಡುವುದಿಲ್ಲ ಅನ್ನೋದು ಸರ್ಕಾರಕ್ಕೆ ಮನವರಿಕೆಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾದ ಕೂಡಲೇ ಅವರು 144 ಸೆಕ್ಷನ್ ಹಾಕಿ ಅವತ್ತು ಬೆಟ್ಟಕ್ಕೂ ಹೋಗ್ಲಿಕ್ಕೆ ಅವಕಾಶನೂ ಕೊಡಲಿಲ್ಲ. ಮಹಿಷಾ ದಸರಾ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಿಂದಿಸುವಂಥದ್ದು, ಮಹಿಷಾಸುರನಿಗೆ ಹಾರ ಹಾಕುವಂಥದ್ದು ಇದ್ಯಾವುದಕ್ಕೂ ಕೂಡ ಅವಕಾಶನ ಕೊಡಲಿಲ್ಲ. ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಮನವಿನೂ ಕೂಡ ಮಾಡಿಕೊಂಡೆ, ಯಾರು ಮಹಿಷಾ ದಸರಾನ ಮಾಡಬೇಕು ಅಂತ ಹೊರಟಿದ್ರಿ, ಒಂದು ವೇಳೆ ನಿಮಗೆ ಮಹಿಷಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಮನೆಯಲ್ಲಿ ಮಹಿಷಾಸುರನ ಫೋಟೋ ಇಟ್ಕೊಂಡು ಮಹಿಷನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು ನಾವು ಅವತ್ತು ಮಹಿಷಾ ದಸರಾವನ್ನ ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಚಲೋ ಅಂತಲೂ ಕೂಡ ನಾವು ಚಾಮುಂಡಿ ತಾಯಿಯ